ಗೈಸ್ ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಂಡಿದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋಂಥದ್ದು. ಸೊ ಗೈಸ್ ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಮಾರ್ಟಿನ್ ಸಾಂಗ್ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಯಾಕೆಂದರೆ ಇವತ್ತಿನ್ನೂ ರಿಲೀಸ್ ಆಗಿರೋಂಥ ಸಾಂಗ್ ಆಗಿರೋವಂಥದ್ದು ನೀನೇ ಜೀವ ಅಂತ. ಈ ಒಂದು ಸಾಂಗಲ್ಲಿ ಮೇಯ್ನ್ಲಿ ಏನು ಸಿನಿಮ್ಯಾಟಿಕ್ ಶಾರ್ಟ್ನ ರಿಚ್ಚಾಗಿ ತೋರಿಸುವಂಥದ್ದು ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ವಿಷಯನ. ಬಟ್ ವಿಷಯ ಅದಲ್ಲ, ಇದನ್ನು ಯಶ್ ಅವರು ತುಂಬ ಹಿಂದೆ ಮಾಡಿದಾರಲ್ಲ ಈ ಥರದ ಸಿನಿಮ್ಯಾಟಿಕ್ ಶಾರ್ಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಎಷ್ಟು ರಿಚ್ನೆಸ್ ಇದೆ ಅಂತ ತೋರಿಸೋದ್ರಲ್ಲಿ. ಸೊ ನಾನು ಅಂದ್ಕೊಂಡು ಏನು ಡಿಫ್ರೆಂಟ್ ಇರ್ಬೋದು, ಮಾರ್ಟಿನವ್ರು ಏನಾದ್ರು ಡಿಫ್ರೆಂಟ್ ಮಾಡಿದ್ರೆ ತಾನು ಇದನ್ನು ರೆಕಗ್ನೈಸ್ ಮಾಡೋದು ಅಥವಾ ನನ್ನ ಕಡೆಯಿಂದ ನಾನು ಪ್ರಮೋಟ್ ಮಾಡೋ ರೀತಿ ಹೇಳುವಂಥದ್ದು ಅಂತ. ಆಗ ಟ್ರಾನ್ಸಿಷನ್ ನೋಡಿದೆ, ಲೈಕ್ ಟ್ರಾನ್ಸಿಷನ್ ಎಲ್ಲ ಮಾಡ್ತಾರೆ, ಆದರೆ ಇಷ್ಟೊಂದು ಕೂಲೆಸ್ಟ್, ಲೈಕ್ ಈಗ ನೀವೇನು ಕ್ಲಿಪ್ ನೋಡ್ತೀರಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ, ಒಂಥರ ಏನಂತಂದರೆ ಕ್ಲೀನ್ ಇದೆ, ತುಂಬಾ ಕ್ಲೀನಾಗಿದೆ, ಆ ಒಂದು ರಿಚ್ನೆಸ್ ಕಾಣಿಸ್ತಾ ಇದೆ. ಅಂದರೆ ರೆಂಡರಿಂಗ್ ವರ್ಕ್ ಏನಿದೆ ಅದ್ಭುತವಾಗಿ ನಡೀತಿದೆ ಅಂತ. ಈ ವರ್ಕ್ ಅಲ್ದಲೇ ಅವರ ಒಂದು ಏನು ಸಿನಿಮಾದಲ್ಲಿ ಏನು ರೆಂಡರಿಂಗ್ ಆಗಬೇಕಾಗಿತ್ತಲ್ಲ, ಅಥವಾ VFX ಆಗಲಿ ಅಂತಾರೆ ಗ್ರಾಫಿಕ್ಸ್ VFX ಈ ಥರದ್ದೆಲ್ಲ ವರ್ಕ್ನ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತದೆ. ಇದು ಜಸ್ಟ್ ಟ್ರಾನ್ಸಿಷನ್ ಆಗಿರ್ಬೋದು, ಆದರೆ ನಾನು ಹೇಳ್ತಿರೋಂಥದ್ದು ಓವರ್ ಆಲ್ ಮೂವಿ ಪರ್ಫಾರ್ಮೆನ್ಸು ಇಲ್ಲಿ ನೋಡಿ ಜಡ್ಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಖುದ್ದು ಸೋನು ನಿಗಮ್ ಅವರೇ ಹೇಳಿದ್ದಾರೆ ಕನ್ನಡ ಸಾಂಗ್ ಅಂತಂದರೆ ಅವರ ಫೇವ್ರೇಟ್ ಅಂತ. ಯಾವಾಗಲೂ ಹಾಡಿದಾಗ ಅವರ ಮನಸ್ಸಿಂದ ಮನಸ್ಸಿಂದನೇ ಅವ್ರು ಹಾಡೋದು ತುಂಬಾ ಖುಷಿಯಾಗಿ, ಅದು ಕನ್ನಡ ಮೇಲೆ ಇರುವಂಥ ಪ್ರೀತಿಯಾಗಿರುವಂಥದ್ದು. ಎಂತೆಂಥ ಇಂಗ್ಲೀಷ್ ಕವಿಗಳು ಕನ್ನಡದ ಬಗ್ಗೆ ಇಷ್ಟು ಹೊಗಳಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಕನ್ನಡದಲ್ಲಿರೋವಂಥದ್ದು ಅಂದರೆ ಕರ್ನಾಟಕದಲ್ಲಿರೋರನ್ನೇ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡೋಲ್ಲ, ಆ ರೀತಿ ಒಂದು ಸಿಚುವೇಶನ್ ಬಂದಿದೆ. ಆದರೆ ಪರವಾಗಿಲ್ಲ. ಆದರೆ ಸೋನು ನಿಗಮ್ ಅವ್ರು ಹಾಡಿದಾಗ ಅದನ್ನು ಗೊತ್ತಾಗುತ್ತೆ ಅವ್ರು ಎಷ್ಟು ಕನ್ನಡನ ಇಷ್ಟಪಡ್ತಾರೆ ಅಂತ. ಲಾಸ್ಟ್ ಟೈಮು ಸ್ಟೇಜಲ್ಲಿ ಕೂಗ್ಬಿಟ್ಟಿದ್ರು, ಅವ್ರು ಹಾಡಬೇಕಾದ್ರೆ ಯಾರೋ ಕಿರ್ಸ್ತಾ ಇದ್ರು ಅಂತ ಹೇಳ್ಬಿಟ್ಟು, ಹೇಯ್ ಕನ್ನಡ ಸಾಂಗು ನಾನು ಮನಸ್ಸಿಂದ ಹಾಡ್ತಿರೋವಂಥದ್ದು, ಅದನ್ನು ನೀವು ಡಿಸ್ಟರ್ಬ್ ಮಾಡಿಬಿಡಿ ಅಂತ. ಸೊ ಅದು ತೋರಿಸುತ್ತೆ, ಆ ಒಂದು ಪ್ರೀತಿ ತೋರಿಸುತ್ತೆ, ಕನ್ನಡದ ಮೇಲಿರುವಂಥ ಪ್ರೀತಿ ತೋರಿಸುತ್ತೆ. ಸೊ ಸೋನು ನಿಗಮ್ ಸಾಂಗ್ ಅದ್ಭುತವಾಗಿದೆ ಅಂತ. ಹಾಗೆ ನಾವು ಬಿಹೈಂಡ್ ದಿ ಸೀನ್ಸಲ್ಲೆಲ್ಲ ನೋಡಿದ್ವಲ್ಲ, ತಾಜ್ ಮಹಲಲ್ಲಿ ನಿಂತ್ಕೊಂಡು ನಾನು ತೋರಿಸಿದೆ ಪ್ರೀವಿಯಸ್ ವಿಡಿಯೋದಲ್ಲಿ, ಇಲ್ಲಿ ಶೂಟಿಂಗ್ ಆಗ್ತಾಯಿದ್ದೆ ಮಾರ್ಟಿನಿಂದ ಅಂತ. ನಾನು ಯೋಚನೆ ಮಾಡ್ತಿದ್ದೆ, ಮಾರ್ಟಿನಿಂದೇನಾ ಈ ಥರ ಸಾಂಗ್ ಶೂಟ್ ನಡೀತಿದೆ ಅಂತ. ಯಾಕೆಂದರೆ ಟ್ರೈಲರ್ ಟೀಸರ್ ನೋಡಿದಾಗ ನಮಗೆ ಯಾವುದೇ ಒಂದು ಆ ಥರದ ವೈಬೇ ಕೊಡಲಿಲ್ಲ, ಆದರೆ ಸಾಂಗ್ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆಯಲ್ಲ. ಹಾಗಾದರೆ ಮಾರ್ಟಿನ್ ಆಗಿ ಬದಲಾಗಿದ್ದು ಹೇಗೆ, ಅಥವಾ ಹೂ ಈಸ್ ಮಾರ್ಟಿನ್? ನನಗೊಂದು ಕ್ವಶನ್ ಇದೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಗೊತ್ತಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂದರೆ ಮಾರ್ಟಿನ್ ಆಗಿರುವಂಥದ್ದು ಅಥವಾ ಮಾರ್ಟಿನ್ ಆಗಿ ಬದಲಾಗಿರುವಂಥದ್ದು ಅಥವಾ ಮಾರ್ಟಿನ್ ಯಾರು? ಈ ಒಂದು ಕ್ವಶನ್ ನಿಮ್ಮ ತಲೆಗೆ ಒಂದು ಹೊಡಾಬಿಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಡಿ ಬಾಸ್ ಅವ್ರದ್ದೇ ಆಗಿರುವಂಥದ್ದು. ಎಲ್ಲರಿಗೂ ಹೇಳಿರೋ ಹಾಗೆಯೇ ಡೆವಿಲ್ ಮೂವಿದು ಅಪ್ಡೇಟ್ ಏನಿದೆಯಲ್ಲ October 13 ಕೇಳೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅವ್ರ ಸಿನಿಮಾ ಅಪ್ಡೇಟ್ ಆಗಲಿ ಏನೇ ಆಗಲಿ ಅಕ್ಟೋಬರ್ ತಿಂಗಳಂತಲೇ ಹೇಳಿ, ಅಕ್ಟೋಬರ್ ಕಂಪ್ಲೀಟ್ ತಿಂಗಳೇನಿದೆಯಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ಬೇಕಿದ್ರೆ ನವಂಬರಿಂದ ಬೇಕಿದ್ರೆ ನನ್ನ ಕಡೆಯಿಂದ ನಾನು ಕಂಪ್ಲೀಟ್ಲಿ ಡಿ ಬಾಸ್ ಅವರ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ಬೋದು. ಯಾಕೆಂತಂದರೆ ಈಗ ನಾನು ಏನಿದ್ರು ಮಾತಾಡಿದ್ದು ಪ್ರೀವಿಯಸ್ ವರ್ಕ್ ಬಗ್ಗೆ ಮಾತಾಡ್ಬೋದು, ಅಂದರೆ ಅವ್ರು ಹಿಂದೆ ಏನು ಫಿಲ್ಮ್ಸ್ ಮಾಡಿದಾರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ಬೋದು. ಬಿಟ್ಟರೆ ಡೆವಿಲ್ ಬಗ್ಗೆ ಆಗಲಿ D58 ಏನಾದ್ರು ಅಪ್ಡೇಟ್ ಇದ್ದರೆ ನಾನು ಹೇಳ್ತೀನಿ, ಯಾಕೆಂದರೆ ಅದ್ರ ವರ್ಕ್ ನಡೀತಿದೆಯಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಆದರೆ ಡೆವಿಲಿಂದ ನಾನು ಲಾಸ್ಟ್ ಟೈಮ್ ಹೇಳಿದಾಗೇನೆ ಜಸ್ಟ್ ಅವರ ವರ್ಕ್ ನಡೀತಿರುವಂಥದ್ದು. ಅವ್ರು ಇಲ್ದೇ ಡಿ ಬಾಸ್ ಇಲ್ದೇ ಎಷ್ಟೆಷ್ಟು ಪೋರ್ಷನ್ನ ಮುಗಿಸ್ಕೋಬೇಕಾಯ್ತು. ಲಾಸ್ಟ್ ಟೈಮ್ ವಿನಯ್ ಗೌಡರು ಕೂಡ ಇದ್ದರು. ಅಂದರೆ ಯಾರ್ಯಾರು ಆ್ಯಕ್ಟರ್ಸ್ ಲೀಡ್ ಆ್ಯಕ್ಟರ್ಸ್ ಎಲ್ಲ ಏನಿದ್ರಲ್ಲ ಅವರೆಲ್ಲ ಅವ್ರವ್ರ ವರ್ಕ್ನ ಮುಗಿಸ್ಕೊಂಡು ಹೋಗ್ತಿದ್ರು ಅಂತಲೇ ಹೇಳ್ಬೋದು. ಅದಲ್ಲದೆ ನಾನು ಹೇಳ್ತಿರೋಂಥದ್ದು ಏನಂತಂದರೆ ಅಕ್ಟೋಬರ್ವರೆಗೂ ಯಾವುದೇ ಒಂದು ಅಪ್ಡೇಟ್ನ ಕೇಳಬೇಡಿ. ಯಾಕೆಂದರೆ ಡಿ ಬಾಸ್ ಅವರು ಬರೋವರೆಗೂ, ಅಕ್ಟೋಬರಲ್ಲಿ ಬರೋವರೆಗೂ ನವಂಬರಿಂದನೇ ನನ್ನ ಕಡೆಯಿಂದ ಅಪ್ಡೇಟ್ಸ್ನ ಸ್ಟಾರ್ಟ್ ಮಾಡೋದಕ್ಕಾಗುವಂಥದ್ದು. ಆದರೆ ಅವರ ಪ್ರೀವಿಯಸ್ ವರ್ಕ್ ಏನಿದೆ, ಲೈಕ್ ಕರಿಯಾ ಮೂವಿ ರಿಲೀಸ್ ಆಯಿತು, ಯಾವ ರೀತಿ ಸೆಲೆಬ್ರೇಷನ್ ಮಾಡೋರೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ಸೊ ಅಪ್ಕಮಿಂಗ್ ಡೇಸಲ್ಲಿ ಏನೇನು ಆಗ್ತಾ ಹೋಗುತ್ತೆ ಅಂತ ಹೇಳೋದಾದರೆ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ನವಂಬರಿಂದನೇ ಹೇಳೋದಕ್ಕಾಗುವಂಥದ್ದು. ಮುಂದೆ ಡೆವಿಲ್ನ ಅಪ್ಡೇಟ್ ಆಗಲಿ ಅಥವಾ D58ನ ಅಪ್ಡೇಟ್ ಆಗಲಿ, ಅಥವಾ ನಾನೀಗ ಮಾತಾಡೋಕೆ ಕೊಟ್ಟಿರೋಂಥದ್ದು ಏನಿದೆಯಲ್ಲ, ಒಂದು ಕೈದಿ ನಂಬರ್ ಚೇಂಜ್ ಆಗಿದೆ, ಆದರೂ 6906 ಏನಿದೆಯಲ್ಲ ಇದು ಮಾತ್ರ ಚೇಂಜ್ ಆಗುವಂಥದ್ದಲ್ಲ. ಕೈದಿ ನಂಬರ್ ಏನೇ ಇರಲಿ, ನಾನು ಇಲ್ಲಿ ಅದನ್ನು ಪ್ರಮೋಟ್ ಕೂಡ ಮಾಡಲ್ಲ ಆ ನಂಬರ್ನ. ಯಾಕೆ ಅಂತಂದರೆ ಈ ಹೆಸರಲ್ಲಿ ಅದೇ ನೇಮಲ್ಲಿ ಆ ಒಂದು ಟೈಟಲ್ ಜೊತೆಗೆ D60 ಮೂವಿ ಬರಬೇಕು. ಇದು ಸೂರ್ಯರ 100 ಡೈರೆಕ್ಷನ್ ಹೋಗುತ್ತಾ ಅದೆಲ್ಲ ನಂಗೆ ಗೊತ್ತಿಲ್ಲ. ಆದರೆ ಕೈದಿ ನಂಬರ್ ತುಂಬ ಜನ ಡಿ ಬಾಸ್ ಫ್ಯಾನ್ಸ್ ಇರ್ತೀರ, ಅದರಲ್ಲಿ ಯಾರು ಯಾವುದನ್ನು ಚೂಸ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ ಅವರಿಗೆ. ಬಟ್ ಯಾಕೆಂದರೆ ಡಿ ಬಾಸ್ ಫ್ಯಾನ್ಸ್ ಬಗ್ಗೆನೇ ಕೇಳೋವಂಥದ್ದು. ಅದಕ್ಕೋಸ್ಕರ ಸಿನಿಮಾ ಹೆಸರೇನಿದ್ರೂ ಫ್ಯಾನ್ಸಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ನೋಡ್ಕೊಂಡಿಡೋವಂಥ ಸಾಧ್ಯತೆ ಇರೋವಂಥದ್ದು. ಕೈದಿ ನಂಬರ್ ಯಾವ್ದು ಬರುತ್ತೆ ಅಂತ ಇದೆಲ್ಲ ಯಾಕೆ ಗೊತ್ತಾ, ಇದನ್ನು ಹೇಳ್ತಿದ್ದೀನಿ ಗೊತ್ತಾ. ಈ ವಿಷಯ ಇಲ್ಲಿ ಯಾಕೆ ಬಂತು ಅಂತ ಕೇಳೋದಾದರೆ, ಪ್ರೊಡ್ಯೂಸರ್ಸ್ ಈಗಲೂ ಕೂಡ ತಡ್ಕಾಡ್ತಿದ್ದಾರೆ ಡೈರೆಕ್ಟರ್ನ ಯಾರನ್ನ ಚೂಸ್ ಮಾಡ್ಕೊಂಡು ಅಥವಾ ಕತೆ ಏನನ್ನ ಫಿಕ್ಸ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಸದ್ಯಕ್ಕಿರೋವಂಥ ಸಿಚುವೇಶನ್ ಜಸ್ಟಿಸ್ ಸಿಗದೇ ಇರೋವಂಥ ಕಾರಣಕ್ಕೋಸ್ಕರ ಡಿ ಬಾಸ್ ಅವ್ರು ಮಾಡಿದ್ದೇ ಒಂದು ಲೆಕ್ಕದಲ್ಲಿ ಸರಿ ಅಂತಹ ಈ ಜನ
ಒಪ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಅಂತಂದರೆ ಡಿ ಬಾಸ್ನ ಹೇಟ್ ಮಾಡ್ತಿದ್ದವರೇನೆ ಈಗ ಡಿ ಬಾಸ್ ಮಾಡಿದ್ದೇ ಸರಿ ಅಂತ ಹೇಳೋ ಸಿಚುವೇಶನಿಗೆ ಬಂದಿದೆ ಅಂತಂದಾಗ ಬಿಡಿ, ಅದು ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ಟಾರ್ ಏನಿದಾರಲ್ಲ ಅವ್ರನ್ನ ನಂಬ್ಕೊಂಡು ಇಷ್ಟು ಜನ ಇರಬೇಕಾದ್ರೆ ಅವ್ರು ಜಾಸ್ತಿ ದಿನ ಒಳಗಿರೋಕ್ಕಾಗೋದಿಲ್ಲ, ಯಾಕೆಂದರೆ ಫ್ಯಾನ್ಸಿಂದ. ಡಿ ಬಾಸ್ ಅವ್ರು ಆಚೆ ಯಾವ ಕಾರಣಕ್ಕೋಸ್ಕರ ಬಂದರು, ಅವ್ರು ನಿರಪರಾಧಿ ಅದು ಇದು ನನಗೆ ಅದು ಪೊಲೀಸವ್ರಿಗೆ ಬಿಟ್ಟಿತ್ತು. ಬಟ್ ಅವ್ರು ಆಚೆ ಬಂದರೆ ಖುಷಿಯಾಗಿದ್ದಾರೆ ಅಥವಾ ಜೈಲಲ್ಲಿ ಖುಷಿಯಾಗಿದ್ದಾರೆ ಅಥವಾ ಆಚೆ ಬಂದಮೇಲೆ ಖುಷಿಯಾಗಿದ್ದಾರೆ ಅಂತಂದರೆ ಅದಕ್ಕೆ ಒಂದೇ ಒಂದು ಕಾರಣ ಆಗಿರುವಂಥದ್ದು ಡಿ ಬಾಸ್ ಫ್ಯಾನ್ಸ್ ಮಾತ್ರ ಆಗಿರುವಂಥದ್ದು.